Hello guys, in this video lesson, let us discuss about the components of motherboard from the first chapter, that is typical configuration of computers. ಸೊ ಈ ಒಂದು ವಿಡಿಯೋ ಲೆಸನ್ ಅಲ್ಲಿ ನಾವು ಮದರ್ ಬೋರ್ಡ್ ಕಾಂಪೊನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆ ಮದರ್ ಬೋರ್ಡ್ಗೆ. ಸೊ ಮದರ್ ಬೋರ್ಡ್ ಕಾಂಪೊನೆಂಟ್ಸ್ ಡಿಸ್ಕಸ್ ಮಾಡೋ ಮುಂಚೆ ಲೆಟಸ್ ಡಿಸ್ಕಸ್ ಲೆಟಸ್ ನೋ ದ ಡೆಫಿನೇಷನ್ ಆಫ್ ಮದರ್ ಬೋರ್ಡ್. ಸೊ ನೋಡಿ, ಇದೊಂದು ಮದರ್ ಬೋರ್ಡು. ಓಕೆ, ಮದರ್ ಬೋರ್ಡ್ ಅನ್ನೋದು ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಗಿರುತ್ತೆ. ಸೊ ಈ ಬೋರ್ಡ್ ಮೇಲೆ ಏನಾಗಿರುತ್ತಪ್ಪ ಅಂದ್ರೆ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮೌಂಟ್ ಆಗಿರುತ್ತೆ. ಮೌಂಟ್ ಇನ್ ದ ಸೆನ್ಸ್ ಪ್ಲೇಸ್ ಮಾಡಿರ್ತಾರೆ. ನೋಡಿ, ಇಲ್ಲಿ ಇದ್ರ ಮೇಲೆ ಚಿಪ್ಸ್ ಇರುತ್ತೆ. ಓಕೆ, ಪೋರ್ಟ್ಸ್ ಇರುತ್ತೆ, ಕಂಟ್ರೋಲರ್ಸ್, ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಎಲ್ಲ ಏನ್ ಮಾಡಿರ್ತೀವಿ ಮದರ್ ಬೋರ್ಡ್ ಮೇಲೆ ಪ್ಲೇಸ್ ಮಾಡಿರ್ತೀವಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೀಸ್ ಆರ್ ಕಾಲ್ಡ್ ಪೋರ್ಟ್ಸ್. ಓಕೆ, ಅಂಡ್ ಹಿಯರ್ ಇಟ್ ಈಸ್ ಕಾಲ್ಡ್ ಸಾಕೆಟ್. ಇದನ್ನ ಸ್ಲಾಟ್ ಅಂತ ಕರಿತೀವಿ. ಸೊ ಇದು ಹಾರ್ಡ್ವೇರ್ ಸ್ಲಾಟ್, ಇದು ರಾಮ್ ಸ್ಲಾಟ್. ಈ ಡಿಫ್ರೆಂಟ್ ಸ್ಲಾಟ್ಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋ ನೋಡೋಣ. ಸೊ ಫಸ್ಟ್ ಕಾಂಪೊನೆಂಟ್ಸ್ ನೋಡ್ತಾ ಬರೋಣ. ಸೊ ಎಷ್ಟು ಕಾಂಪೊನೆಂಟ್ಸ್ ಇದೆ, ಆ ಕಾಂಪೊನೆಂಟ್ಸ್ ಮೀನಿಂಗ್ ಎಲ್ಲ ನೋಡೋಣ. ಓಕೆ, components of motherboard. So we have BIOS anta, next CMOS, slots, disk controllers, processor, input output ports and interfaces. At last we have bus anta. Ivella different components of motherboard. Idralli first component bandu BIOS anta. It stands for basic input output ಸಿಸ್ಟಮ್ ಅಂತ. ಸೊ ಬಯೋಸ್ ಅನ್ನೋದು ಮದರ್ ಬೋರ್ಡ್ ಮೇಲೆ ಪ್ಲೇಸ್ ಆಗಿರುವಂತಹ ಒಂದು ಸ್ಮಾಲ್ ಚಿಪ್. ಸೊ ಈ ಚಿಪ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೋಲ್ಡ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಬಯೋಸ್ ಅನ್ನೋದು ಒಂದು ಸ್ಮಾಲ್ ಚಿಪ್. ಸೊ ಈ ಚಿಪ್ ಏನಾಗಿರುತ್ತೆ, ಮದರ್ ಬೋರ್ಡ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಮೌಂಟ್ ಮಾಡಿರ್ತೀವಿ. ಸೊ ಈ ಒಂದು ಚಿಪ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್, ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡಿರುತ್ತೆ, ಸ್ಟೋರ್ ಆಗಿರುತ್ತೆ. ಈ ಇನ್ಸ್ಟ್ರಕ್ಷನ್ಸ್ ಪ್ರತಿ ಒಂದ್ಸತಿ ನಾವು ಕಂಪ್ಯೂಟರ್ನ ಸ್ವಿಚ್ ಆನ್ ಮಾಡಿದ ತಕ್ಷಣ ಬಯೋಸ್ ಏನಾಗತ್ತೆ, ರನ್ ಆಗತ್ತೆ. ರನ್ ಆದಾಗ ಸೊ ಆ ಒಂದು ಸ್ಮಾಲ್ ಚಿಪ್ ಅಲ್ಲಿ ಹೋಲ್ಡ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ ಲೋಡ್ ಆಗತ್ತೆ. ಲೋಡ್ ಆಗಿ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಏನೆಲ್ಲ ಇರುತ್ತೋ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕೀಬೋರ್ಡ್ದು, ಮೌಸ್ದು, ಓಕೆ, ನೆಕ್ಸ್ಟ್ ಮಾನಿಟರ್ದು ಏನೆಲ್ಲ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಇರುತ್ತೋ ಈ ಸೆಟ್ಟಿಂಗ್ಸ್ನೆಲ್ಲ ಏನ್ ಮಾಡತ್ತೆ, ಬಯೋಸ್ ಲೋಡ್ ಮಾಡತ್ತೆ. ಓಕೆ, ಸೊ ಪ್ರತಿ ಒಂದ್ ಸತಿ ಅಷ್ಟೇ ನಾವು ಸಿಸ್ಟಮ್ನ ಆನ್ ಮಾಡ್ತಾ ಇದೀವಿ ಅಂದ್ರೆ ಬಯೋಸ್ ರನ್ ಆಗತ್ತೆ. ರನ್ ಆಗ್ಬಿಟ್ಟು ಓಕೆ ಇನ್ಸ್ಟ್ರಕ್ಷನ್ಸ್ನೆಲ್ಲ ಲೋಡ್ ಮಾಡ್ತಾ ಹೋಗತ್ತೆ. ಓಕೆ, ಇಟ್ ಪರ್ಫಾರ್ಮ್ಸ್ ಎ ಪೋಸ್ಟ್, ಫುಲ್ ಫಾರ್ಮ್ ಬಂದು ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ. ಸೊ ಇಟ್ ಪರ್ಫಾರ್ಮ್ಸ್ ಎ ಟೆಸ್ಟ್ ಕಾಲ್ಡ್ ಪವರ್ ಆನ್ ಸೆಲ್ಫ್ ಟೆಸ್ಟ್ that checks if the hardware devices are present and functioning properly. ಹಾರ್ಡ್ವೇರ್ ಡಿವೈಸಸ್ ಬಂದು ನಮ್ಮ ಮೌಸ್ ಆಗಿರಬಹುದು, ಕೀಬೋರ್ಡ್ ಆಗಿರಬಹುದು, ಮಾನಿಟರ್ ಆಗಿರಬಹುದು, ಸ್ಪೀಕರ್ಸ್ ಆಗಿರಬಹುದು, ಇವೆಲ್ಲ ಸಿಸ್ಟಮ್ಗೆ ಕನೆಕ್ಟ್ ಆಗಿದೆಯಾ, ಆಗಿದ್ರೆ ಎಲ್ಲ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಿದ್ಯಾ ಅಂತ ಏನ್ ಮಾಡುತ್ತೆ, ಬಯೋಸು ಚೆಕ್ ಮಾಡ್ಕೊಳತ್ತೆ ಥ್ರೂ ಎ ಟೆಸ್ಟ್ ಕಾಲ್ಡ್ ಪವರ್ ಆನ್ ಸೆಲ್ಫ್ ಟೆಸ್ಟ್. ಯು ಕ್ಯಾನ್ ಅಬ್ಸರ್ವ್ ದಿಸ್. ಸೊ ಇದು ಒಂದು ಚಿಪ್, ಬಯೋಸ್ ಚಿಪ್. ಇದು ಮದರ್ ಬೋರ್ಡ್ ಮೇಲೆ ಏನಾಗಿರುತ್ತೆ, ಮೌಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಾಂಪೊನೆಂಟ್ ಬಂದು CMOS ಅಂತ. CMOS ಸ್ಟ್ಯಾಂಡ್ಸ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಅಗೇನ್ ಇಟ್ ಇಸ್ ಎ ಟೈಪ್ ಆಫ್ ಮೆಮೊರಿ ಚಿಪ್. ಇದು ಸಹ ಮದರ್ ಬೋರ್ಡ್ ಮೇಲೆ ಏನಾಗಿರುತ್ತೆ, ಮೌಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಯೂಸ್ ಟು ಸ್ಟೋರ್ ದಿ ಡೇಟ್, ಟೈಮ್ ಅಂಡ್ ಸಿಸ್ಟಮ್ ಸೆಟಪ್ ಪ್ಯಾರಾಮೀಟರ್ಸ್ ಅಂತ. ನೋಡಿ, ನಾವು ಸಿಸ್ಟಮ್ನ ಸಪೋಸ್ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದೀವಿ. ಸೊ ಯೂಸ್ ಮಾಡಿದ ನಂತರ ಏನ್ ಮಾಡ್ತೀವಿ, ಆ ಸಿಸ್ಟಮ್ನ ಶಟ್ ಡೌನ್ ಮಾಡ್ತೀವಿ. ಓಕೆ, ಶಟ್ ಡೌನ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಯಾವಾಗಾದ್ರೂ ಕಂಪ್ಯೂಟರ್ನ ಆನ್ ಮಾಡಿದಾಗ ಸೊ ನಾವು ಟೈಮ್ ಮತ್ತೆ ಡೇಟ್ ನೋಡಿದೀವಿ ಅಂದ್ರೆ ಎಕ್ಸಾಕ್ಟ್ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಏನ್ ಡೇಟ್ ಇರುತ್ತೆ, ಸೊ ನೆಕ್ಸ್ಟ್ ಟೈಮ್ ಏನ್ ನಡೀತಾ ಇರುತ್ತೋ ಆ ಟೈಮ್ನ ಮತ್ತೆ ಡೇಟ್ನ ಡಿಸ್ಪ್ಲೇ ಮಾಡುತ್ತೆ. ಇದು ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಎ chip called CMOS, complementary metal oxide semiconductor. Okay, it is used to store the date, time and system setup ಪ್ಯಾರಾಮೀಟರ್ಸ್. ನೋಡಿ, ಇದೊಂದು CMOS ಬ್ಯಾಟ್ರಿ. ಇಲ್ಲಿ ಪಿಕ್ಚರ್ ಕಾಣಿಸಿದೆ ನಿಮಗೆ. ಸೊ ಈ ತರ ಇರುತ್ತೆ CMOS ಬ್ಯಾಟ್ರಿ. ಸೊ ಇದು ಎಲ್ಲಿ ಮೌಂಟ್ ಆಗಿರುತ್ತೆ, ಮದರ್ ಬೋರ್ಡ್ ಮೇಲೆ ಮೌಂಟ್ ಆಗಿರುತ್ತೆ. ದಿಸ್ ಪ್ಯಾರಾಮೀಟರ್ಸ್ ಆರ್ ಲೋಡೆಡ್ ಎವ್ರಿ ಟೈಮ್ ದಿ ಕಂಪ್ಯೂಟರ್ ಈಸ್ ಸ್ಟಾರ್ಟೆಡ್. ಕಂಪ್ಯೂಟರ್ನ ನಾವು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ಸ್ವಿಚ್ ಆನ್ ಮಾಡಿದೀವಿ ಅಂದ್ರೆ ಬಯೋಸ್ ಮತ್ತೆ CMOS ಎರಡು ಏನಾಗತ್ತೆ, ರನ್ ಆಗತ್ತೆ. ಸೊ ಬಯೋಸ್ ಸಿಸ್ಟಮ್ ಹಾರ್ಡ್ವೇರ್ ಸೆಟ್ಟಿಂಗ್ಸ್ನೆಲ್ಲ ನೋಡ್ಕೊಳ್ಳುತ್ತೆ. CMOS ಏನ್ ಮಾಡುತ್ತೆ, ಸೊ ಡೇಟು, ಟೈಮ್ ಮತ್ತೆ ಸಿಸ್ಟಮ್ ಪ್ಯಾರಾಮೀಟರ್ಸ್ನ ಲೋಡ್ ಮಾಡುತ್ತೆ ಇಂಟು ದಿ ಕಂಪ್ಯೂಟರ್ ಮೆಮೊರಿ. ಓಕೆ, ಬೋತ್ ಬಯೋಸ್ ಅಂಡ್ CMOS ಆರ್ ಕೆಪ್ಟ್ ಪವರ್ಡ್ ಬೈ ಎ ಸ್ಮಾಲ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಲಿಥಿಯಂ ಅಯಾನ್ ಬ್ಯಾಟ್ರಿಯಿಂದ ಪವರ್ ಏನಾಗ್ತಾ ಇರುತ್ತೆ, ಇದಕ್ಕೆ ಲೋಡ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಂಪೋನೆಂಟು ಸ್ಲಾಟ್ ಅಂತ. ಸೊ ನೋಡಿ, ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಈ ಬ್ಲೂ ಕಲರ್ ಏನು ಕಾಣಿಸಿದೆ ನಿಮಗೆ ಓಪನಿಂಗ್, ಇದನ್ನ ಸ್ಲಾಟ್ ಅಂತ ಕರಿತೀವಿ. ಇದೊಂದು PCB.
ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ. ಸ್ಲಾಟ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಎನ್ಹ್ಯಾನ್ಸ್ ದಿ ಫ್ಯೂಚರ್ಸ್ ಆಫ್ ಅವರ್ ಕಂಪ್ಯೂಟರ್ ಸಿಸ್ಟಮ್. ಕೇಪಬಿಲಿಟೀಸ್ನ ಕಂಪ್ಯೂಟರ್ದು ಕೇಪಬಿಲಿಟೀಸ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಕೆಲವೊಂದು ಎಕ್ಸ್ಟ್ರಾ ಫ್ಯೂಚರ್ಸ್ನ ನಾವು ತಗೊಳ್ಳಿಕ್ಕೆ ಏನು ಮಾಡ್ತೀವಿ, ಸ್ಲಾಟ್ಸ್ನ ಯೂಸ್ ಮಾಡ್ತೀವಿ. ಸ್ಲಾಟ್ is a small opening in a computer. ನೋಡಿ ಇದೊಂದು ಓಪನಿಂಗು ವೇರ್ ಯು ಕ್ಯಾನ್ ಇನ್ಸರ್ಟ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ನೋಡಿ ಇವರು ಈ ಫಿಂಗರ್ಸ್ ಅಬ್ಸರ್ವ್ ಮಾಡಿ, ಈ ಫಿಂಗರ್ಸ್ ಮಧ್ಯದಲ್ಲಿ ಒಂದು ಪಿ ಸಿ ಬಿ ಇದೆ, ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇದೆ. ಈ ಬೋರ್ಡ್ನ ಏನು ಮಾಡ್ತಿದ್ದೀವಿ ನಾವು, ಸೊ ಒಂದು ಸ್ಮಾಲ್ ಓಪನಿಂಗ್ ಇದೆ, ಇದನ್ನು ಸ್ಲಾಟ್ ಅಂತ ಕರಿತೀವಿ. ಆ ಸ್ಲಾಟಲ್ಲಿ ಏನು ಮಾಡ್ತೀವಿ ನಾವು, ಇನ್ಸರ್ಟ್ ಮಾಡ್ತೀವಿ. ಸ್ಲಾಟ್ಸ್ ಆರ್ ಆಫನ್ ಕಾಲ್ಡ್ ಆಸ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಬಿಕಾಸ್ ದಿ ಅಲೋ ಯು ಟು ಎಕ್ಸ್ಪ್ಯಾಂಡ್ ದಿ ಕೇಪಬಿಲಿಟೀಸ್ ಆಫ್ ಎ ಕಂಪ್ಯೂಟರ್. ಒಂದು ಕಂಪ್ಯೂಟರ್ದು ಕೇಪಬಿಲಿಟೀಸ್ನ ಏನು ಮಾಡುತ್ತೆ, ಎಕ್ಸ್ಪ್ಯಾಂಡ್ ಮಾಡುತ್ತೆ. ಯಾವುದು, ಸ್ಲಾಟ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲಾಟ್ಸ್ ಇದೆ, ಒಂದೊಂದೇ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ ಫಸ್ಟ್ ಟೈಪ್ ಆಫ್ ಸ್ಲಾಟ್ ವಿ ಹ್ಯಾವ್ ಇಸ್ ISA ಅಂತ. ಫುಲ್ ಫಾರ್ಮ್ ತುಂಬ ಇಂಪಾರ್ಟೆಂಟು, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಸ್ಲಾಟ್ ಅಂತ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ISA ಸ್ಲಾಟ್ ಇವು ಮೂರು ಏನಂದರೆ ISA ಸ್ಲಾಟ್ಸ್. ಇವು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಸ್ಲಾಟ್ಸ್ ಯೂಸ್ ಟು ಕನೆಕ್ಟ್ ಮೋಡಮ್ ಅಂಡ್ ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸಸ್ ಬಂದು ನಿಮ್ಮೊಂದು ಕೀಬೋರ್ಡ್ ಆಗಿರಬಹುದು, ಮೌಸು, ಸ್ಕ್ಯಾನರ್, ಇವೆಲ್ಲ ಇನ್ಪುಟ್ ಡಿವೈಸಸ್ಸು. ಆ ಇನ್ಪುಟ್ ಡಿವೈಸ್ ಕನೆಕ್ಟ್ ಆಗಬೇಕಂದ್ರೆ ನಮಗೊಂದು ಸ್ಲಾಟ್ ಅವಶ್ಯಕತೆ ಆಗುತ್ತೆ, ದಟ್ ಈಸ್ ISA ಸ್ಲಾಟ್. ಓಕೆ, ನೆಕ್ಸ್ಟು PCA ಸ್ಲಾಟ್ ಇದೆ, ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಸ್ಲಾಟ್ ಅಂತ. ಪೆರಿಫೆರಲ್ ಸ್ಲಾಟ್ಸ್ ಆರ್ ಯೂಸ್ ಟು ಕನೆಕ್ಟ್ ಗ್ರಾಫಿಕ್ ಆಕ್ಸಿಲೇಟರ್ ಕಾರ್ಡ್ಸ್, ಸೌಂಡ್ ಕಾರ್ಡ್ಸ್ ಎಕ್ಸೆಟ್ರಾ. ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮೊಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಸೌಂಡ್ ಬರ್ತಿಲ್ಲ ಅಂದರೆ, ಸೊ ಆ ಸೌಂಡ್ಗೆ ಕೆಲವೊಂದು ಡ್ರೈವರ್ಸ್ ಬೇಕಾಗತ್ತೆ. ಆ ಡ್ರೈವರ್ಸು ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ದು ನಾವು ಏನು ಮಾಡಬೇಕಂದ್ರೆ ಈ ಸ್ಲಾಟಲ್ಲಿ ಇನ್ಸರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಯಾವುದನ್ನು ಸೌಂಡ್ ಕಾರ್ಡ್ದು ಡ್ರೈವರ್ಸ್ ಏನಾದರೂ ಬೇಕಂದರೆ PCA ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಸ್ಲಾಟಲ್ಲಿ ನಾವೇನು ಮಾಡಬೇಕು, PCB ಬೋರ್ಡ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ದೆನ್ ಇದು AGB. ಸೊ ಇಲ್ಲಿದೆ AGB ಸ್ಲಾಟು, ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್. ಲೈಕ್ ಒಂದು ಸಿಸ್ಟಮ್ದು ಗ್ರಾಫಿಕ್ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡಬೇಕಂದ್ರೆ, ವಿಜುವಲ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಯೂಸರ್ದು ಗ್ರಾಫಿಕ್ಸ್, ಆ ಪರ್ಟಿಕ್ಯುಲರ್ ಸಿಸ್ಟಮ್ದು ಗ್ರಾಫಿಕ್ಸ್ನ ಎನ್ಹ್ಯಾನ್ಸ್ ಮಾಡಬೇಕಂದ್ರೆ ಸೊ ನಾವು ಯಾವ ಸ್ಲಾಟ್ನ ಯೂಸ್ ಮಾಡ್ತೀವಿ, ಆಕ್ಸಿಲರೇಟೆಡ್ ಗ್ರಾಫಿಕ್ ಸ್ಲಾಟ್ನ ಯೂಸ್ ಮಾಡ್ತೀವಿ. ಓಕೆ, ದೆನ್ ವಿ ಹ್ಯಾವ್ RAM ಸ್ಲಾಟ್. RAM ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ನೋಡಿ ಇದು RAM ಸ್ಲಾಟ್, ಇದು ಇಲ್ಲಿ ಕಾಣಿಸಿದೆಲ್ಲ ಇಲ್ಲಿ. ಸೊ ಇದರಲ್ಲಿ ನಾವೇನು ಮಾಡಬೇಕು, RAM ಸ್ಲಾಟ್ಸಲ್ಲಿ RAM ಡ್ರೈವರ್ಸ್ನ ಏನು ಮಾಡಬೇಕಾಗತ್ತೆ, ಇನ್ಸರ್ಟ್ ಮಾಡಬೇಕಾಗತ್ತೆ, ಯೂಸ್ ಟು ಇನ್ಸ್ಟಾಲ್ ಮೆಮೊರಿ. ದೆನ್ ವಿ ಹ್ಯಾವ್ ಪ್ರೊಸೆಸರ್ ಸ್ಲಾಟ್ ಈಸ್ ಯೂಸ್ ಟು ಇನ್ಸರ್ಟ್ ದಿ ಪ್ರೊಸೆಸರ್ ಚಿಪ್ ವಿಚ್ ಇಸ್ ದಿ ಲಾರ್ಜೆಸ್ಟ್ ಚಿಪ್ ಆನ್ ದಿ ಮದರ್ ಬೋರ್ಡ್ ಮೇಲೆ ಪ್ರೆಸೆಂಟ್ ಆಗಿರುವಂತಹ ಲಾರ್ಜೆಸ್ಟ್ ಚಿಪ್ ಯಾವುದು, ಪ್ರೊಸೆಸರ್. ದೆನ್ ವಿ ಹ್ಯಾವ್ PC ಕಾರ್ಡ್. ಇಟ್ ಈಸ್ ಯೂಸ್ಡ್ ಇನ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇರುವಂತಹ ಲ್ಯಾಪ್ಟಾಪ್ಸಲ್ಲೆಲ್ಲ ಏನಿರುತ್ತೆ, PC ಕಾರ್ಡ್ ಇರುತ್ತೆ. ಇವೆಲ್ಲ ಸ್ಲಾಟ್ಸ್ ಅನ್ನೋದು ಒಂದು ಸ್ಮಾಲ್ ಓಪನಿಂಗ್ ಆನ್ ದಿ ಕಂಪ್ಯೂಟರ್ ವೇರ್ ವಿ ಕ್ಯಾನ್ ಇನ್ಸರ್ಟ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಓಕೆ, ದೆನ್ ವಿ ಹ್ಯಾವ್ ಡಿಸ್ಕ್ ಕಂಟ್ರೋಲರ್ಸ್ ಅಂತ. ಡಿಸ್ಕ್ ಕಂಟ್ರೋಲರ್ಸ್ ನೋಡಿ ಅಬ್ಸರ್ವ್ ಮಾಡಿ, ಇದು ಹಾರ್ಡ್ ಡಿಸ್ಕ್ ಕಂಟ್ರೋಲರು. ನೆಕ್ಸ್ಟ್ ವಿ ಹ್ಯಾವ್ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. ಸೊ ಡಿಸ್ಕ್ ಕಂಟ್ರೋಲರ್ ಅಂದರೆ ಇದೊಂದು ಸರ್ಕ್ಯೂಟ್ ದಟ್ ಎನೇಬಲ್ಸ್ ದಿ CPU ಟು ಕಮ್ಯುನಿಕೇಟ್ ವಿತ್ ಎ ಹಾರ್ಡ್ ಡಿಸ್ಕ್ ಅಂಡ್ ಫ್ಲಾಪಿ ಡಿಸ್ಕ್. ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಡಿಸ್ಕ್ ಕಂಟ್ರೋಲರ್ಸ್ನ ಯೂಸ್ ಮಾಡ್ತೀವಿ. 2 ಟೈಪ್ಸ್ ಇದೆ, ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಒಂದು, ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಒಂದು. ಡಿಫ್ರೆನ್ಸ್ ನೋಡೋಣ. ಇಂಟರ್ಫೇಸ್ ದಟ್ ಎನೇಬಲ್ಸ್ ದಿ ಕಂಪ್ಯೂಟರ್ ಟು ರೀಡ್ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್ ಟು ದಿ ಹಾರ್ಡ್ ಡ್ರೈವ್. ಸೊ ಒಂದು ಇಂಟರ್ಫೇಸು ಯಾವುದು, ಹಾರ್ಡ್ ಡಿಸ್ಕ್ ಕಂಟ್ರೋಲರ್. ಸೊ ಈ ಇಂಟರ್ಫೇಸ್ ಏನು ಮಾಡುತ್ತೆ, ಎನೇಬಲ್ ಮಾಡುತ್ತೆ ಕಂಪ್ಯೂಟರ್ಗೆ ಟು ರೀಡ್ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್ ಟು ದಿ ಹಾರ್ಡ್ ಡ್ರೈವ್. ಇಟ್ ಈಸ್ ಕಾಲ್ಡ್ ಆಸ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್. ಅದೇ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಅಂದರೆ ಇದು ಸಹ ಒಂದು ಇಂಟರ್ಫೇಸು, ಇದು ಎನೇಬಲ್ ಮಾಡುತ್ತೆ ಯಾವುದನ್ನು, ಕಂಪ್ಯೂಟರ್ನ ಟು ರೀಡ್ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್ ಟು ದಿ ಫ್ಲಾಪಿ ಡ್ರೈವ್. ಸೊ ಓಕೆ, ನೆಕ್ಸ್ಟು ದಿ ಡ್ರೈವ್ ಈಸ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್. ದಿ ಡ್ರೈವ್ ಈಸ್ ಅಟ್ಯಾಚ್ ಟು ದಿ ಮದರ್ ಬೋರ್ಡ್ ಬೈ ಮೀನ್ಸ್ ಆಫ್ 40 ವೈರ್ ರಿಬ್ಬನ್ ಕೇಬಲ್. ಇದನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 40 ವೈರ್ ರಿಬ್ಬನ್ ಕೇಬಲ್ ಏನು ಮಾಡಬೇಕು, ಇದನ್ನು ಅಟ್ಯಾಚ್ ಮಾಡಬೇಕು. ಈ ಒಂದು ಹಾರ್ಡ್ ಡಿಸ್ಕ್ನ ನಾವು ಮದರ್ ಬೋರ್ಡ್ಗೆ ಏನಾದರೂ ಅಟ್ಯಾಚ್ ಮಾಡಬೇಕಂದ್ರೆ ಒಂದು 40 ವೈರ್ ರಿಬ್ಬನ್ ಕೇಬಲ್ನ ನಾವೇನು ಮಾಡಬೇಕು, ಈ ಪ್ಲೇಸಲ್ಲಿ ಅಟ್ಯಾಚ್ ಮಾಡಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಂಡು ವೈರ್ನ ಮದರ್ ಬೋರ್ಡ್ಗೆ ಏನು ಮಾಡ್ತೀವಿ, ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಅದೇ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಬಂದರೆ ಇಟ್ ಈಸ್ ಅಟ್ಯಾಚ್ ಟು ದಿ ಮದರ್ ಬೋರ್ಡ್ ಬೈ ಮೀನ್ಸ್ ಆಫ್ 33 ರಿಬ್ಬನ್ ಕೇಬಲ್. ನೋಡಿ 33 ಇಲ್ಲಿ ಇದೆಯಲ್ಲ, ಇದು 33 ರಿಬ್ಬನ್ ಕೇಬಲ್ ಈ ಥರ ಏನಾಗಿರುತ್ತೆ, ಅಟ್ಯಾಚ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಕ್ಯಾನ್ ಕನೆಕ್ಟ್ 2 ಡ್ರೈವ್ಸ್. ಯಾವುದು, ಹಾರ್ಡ್ ಡಿಸ್ಕ್ ಕಂಟ್ರೋಲರ್ಸ್. ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಬಂದಾಗ ಕ್ಯಾನ್ ಕನೆಕ್ಟ್
ಟು 4 ಡ್ರೈವ್ಸ್ ನಾವೇನು ಮಾಡಬಹುದು, ಕನೆಕ್ಟ್ ಮಾಡಬಹುದು ಅದರಲ್ಲಿ ಡಿಸ್ಕ್ ಕಂಟ್ರೋಲರ್ಸ್ ಅಲ್ಲಿ. ಓಕೆ, ಸೊ ಇನ್ನು ಉಳಿದಿರೋದು ಇನ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಏನಿದೆಯೋ, ಸೊ ಆ ಕಾಂಪೋನೆಂಟ್ಸ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡೋಣ. ಆಸ್ ಆಫ್ ನೌ, ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಬಯೋಸ್, ಸಿಮೋಸ್, ಸ್ಲಾಟ್ಸ್, ಡಿಸ್ಕ್ ಕಂಟ್ರೋಲರ್ಸ್. ಈ 4 ಕಾಂಪೋನೆಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. ಬಯೋಸ್ ಬಂದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಹಾರ್ಡ್ವೇರ್ ಸಿಸ್ಟಮ್ ಸೆಟ್ಟಿಂಗ್ಸ್ನ ಲೋಡ್ ಮಾಡುತ್ತೆ. ಸಿಮೋಸ್ ಬಂದು ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಡೇಟ್ ಟೈಮ್ ಮತ್ತು ಸಿಸ್ಟಮ್ ಪ್ಯಾರಾಮೀಟರ್ಸ್ನ ಲೋಡ್ ಮಾಡುತ್ತೆ. ಸ್ಲಾಟ್ಸು ಎ ಸ್ಮಾಲ್ ಓಪನಿಂಗ್ ಆನ್ ದಿ ಕಂಪ್ಯೂಟರ್ ವೇರ್ ವಿ ಕ್ಯಾನ್ ಇನ್ಸರ್ಟ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲಾಟ್ಸ್ ಇದೆ. ಇದೊಂದು ಸಿಸ್ಟಮ್ದು ಕೇಪಬಿಲಿಟೀಸ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಈ ಸ್ಲಾಟ್ಸ್ನ ಯೂಸ್ ಮಾಡ್ತೀವಿ. ಡಿಸ್ಕ್ ಕಂಟ್ರೋಲರ್ಸ್ ಇದೆ. ಸೊ ಇದರಲ್ಲಿ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಬರುತ್ತೆ, ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಬರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಇನ್ನು ಉಳಿದಿರೋ ಕಾಂಪೋನೆಂಟ್ಸ್ ದಟ್ ಈಸ್ ಪ್ರೊಸೆಸರ್, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಅಂಡ್ ಇಂಟರ್ಫೇಸಸ್, ಬಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.